ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೊಸ ಬಾಂಬ್ ಅನ್ನು ಸಿಡಿಸಿರುವಂಥದ್ದು. ಒಂದ್ ಕಡೆ ಲೋಕಸಭೆ ಚುನಾವಣೆ ದಿನಾಂಕ ನಿಗದಿ ಆಗದಾಗಿದ್ರೆ ಇತ್ತ ಬಿಜೆಪಿ ಪಾಳಯದಲ್ಲಿ ಭಿನ್ನಮತ ಸ್ಫೋಟವಾಗಿದ್ದು ಅದರೊಳಗೆ ಇದೀಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಬಾಂಬ್ ಅನ್ನು ಸಿಡಿಸಿರುವಂತದ್ದು. ಬಿವೈ ವಿಜೇಂದ್ರ ಅವರು ಲೋಕಸಭೆ ಎಲೆಕ್ಷನ್ ಬಳಿಕ ರಾಜೀನಾಮೆಯನ್ನ ನೀಡ್ತಾರೆ. ಸೊ ಹಾಗಾಗಿ ಒಂದ್ ಕಡೆ ಭಿನ್ನಮತ ಸ್ಫೋಟದಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು. ಲೋಕಸಭೆ ಬಳಿಕ ಬಿವೈ ವಿಜೇಂದ್ರ ಅವರು ರಾಜೀನಾಮೆಯನ್ನ ನೀಡಲಿದ್ದಾರೆ ಎಂಬ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ರಾಜೀನಾಮೆಯನ್ನ ಕೊಡ್ತಾರೆ, ನೋಡ್ತಾ ಇರಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಬಿಎಸ್ವೈ ಅವರು ಹಠಕ್ಕೆ ಬಿದ್ದು ಮಗ ವಿಜೇಂದ್ರಗೆ ರಾಜ್ಯಾಧ್ಯಕ್ಷನ ಸ್ಥಾನವನ್ನ ಕೊಡಿಸಿದ್ರು ಮತ್ತು ಕೊಟ್ಟಿದ್ದಾರೆ ಕೂಡ. ಹಾಗಾಗಿ ಲೋಕಸಭೆ ಚುನಾವಣೆ ಬಳಿಕ ಅನೇಕ ಬದಲಾವಣೆಗಳು ಆಗುತ್ತೆ ಬಿಜೆಪಿ ವಲಯಗಳಲ್ಲಿ, ನೋಡ್ತಾ ಇರಿ. ಹಾಗಾಗಿ ನಾನಂತೂ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುತ್ತೇನೆ ಅಂತಹ ಕಡಾಖಂಡಿತವಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಲೋಕಸಭೆ ಚುನಾವಣೆ ಬಳಿಕ ಬಿಜೆಪಿಯ ಪಾಳಯದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷನ ಸ್ಥಾನಕ್ಕೆ ಬಿವೈ ವಿಜೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಒಂದ್ ಕಡೆ ಬಿಜೆಪಿ ಪಾಳಯದಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದ್ದು, ಮತ್ತೊಂದು ಕಡೆ ಬಿಜೆಪಿ ಟಿಕೆಟ್ ವಂಚಿತರ ಒಂದು ಗುಂಪೆ ಕೂಡ ಇರುವಂತಹದ್ದು ಅಲ್ಲಲ್ಲಿ ಕೇಳಿ ಬರ್ತಾ ಇರುವಂತಹ ರಾಜಕೀಯ ವಲಯಗಳೆಲ್ಲ ನೋಡಿದಾಗ ಇದೀಗ ಅಸಮಾಧಾನಗೊಂಡಂತಹ ಕೆಎಸ್ ಈಶ್ವರಪ್ಪನವರು ಲೋಕಸಭೆಯ ಬಳಿಕ ಬಿಎಸ್ವೈ ಅವರ ಪುತ್ರ ಬಿವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷನ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಇದೀಗ ಬಿಜೆಪಿಯ ವಲಯಗಳಲ್ಲಿ ಇದೊಂದು ಮತ್ತೊಂದು ಹೊಸ ಒಂದು ಗದ್ದಲವನ್ನೇ ಸೃಷ್ಟಿ ಮಾಡಿರುವಂತದ್ದು. ಈಗಾಗಲೇ ಬಿಜೆಪಿಯ ಎರಡನೇ ಪಟ್ಟಿಯಲ್ಲಿ ಬಹುತೇಕವಾಗಿ ಅಂತಿಮ ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ನೊಂದಿರುವಂತಹ ಅಸಮಾಧಾನಿತ ಭಿನ್ನ ಮತದ ಒಂದು ಬಣವಾಗಿ ಈಶ್ವರಪ್ಪನವರಾಗಿರಬಹುದು, ಪ್ರತಾಪ್ ಸಿಂಹ ಅವರಾಗಿರಬಹುದು, ಜೆಸಿ ಮಧುಸ್ವಾಮಿ ಆಗಿರಬಹುದು, ಸಂಗನ ಕರಡಿ ಅವರಾಗಿರಬಹುದು, ಅದೇ ರೀತಿ ಸದಾನಂದ ಗೌಡರಾಗಿರಬಹುದು, ಈ ರೀತಿಯಾಗಿ ಭಿನ್ನ ಮತದ ಒಂದು ಗುಂಪಾಗಿ ಪರಿಣಮಿಸಿದೆ. ಈ ಒಂದು ನಿಟ್ಟಿನಲ್ಲಿ ಇದೀಗ ಕೆಎಸ್ ಈಶ್ವರಪ್ಪನವರು ಒಂದ್ ಕಡೆ ನಾನು ಬಂಡಾಯವಾಗಿ ನಿಲ್ತೀನಿ ಅಂತ ಕೆಲವು ದಿನಗಳ ಹಿಂದೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ನಾನು ಬಿಜೆಪಿ ವಿರುದ್ಧ ನಾನು ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ, ನನ್ನ ಸ್ಪರ್ಧೆ ಏನಿದ್ರು ಕೂಡ ಶಿವಮೊಗ್ಗದಲ್ಲಿ ಅದು ಬಿವೈ ರಾಘವೇಂದ್ರ ಅವರ ವಿರುದ್ಧ ನಾನು ಸ್ಪರ್ಧೆಯನ್ನ ಮಾಡ್ತೀನಿ. ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ನನ್ನ ಗೆಲುವು ಕೂಡ ಶತಸಿದ್ಧ, ನನ್ನ ಗೆಲುವನ್ನು ತಡೆಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಇದೀಗ ಕಾಂಗ್ರೆಸ್ನ ಪಾಳಯಕ್ಕಿಂತಲೂ ಇದೀಗ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಜಾಸ್ತಿನೇ ಕಾಡ್ತಾ ಇರುವಂತಹದ್ದು. ಎಲ್ಲೋ ಒಂದ್ ಕಡೆ ನಾವು ನೋಡಿದಾಗ ಒಂದ್ ಕಡೆ ಬೆಳಗಾವಿಗೆ ಮತಕ್ಷೇತ್ರಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಒಂದು ಟಿಕೆಟ್ ಅನೌನ್ಸ್ಮೆಂಟ್ ಆದ ಹಿನ್ನೆಲೆಯಲ್ಲಿ ಸ್ಥಳೀಯ ನಾಯಕರು ಕೂಡ ಅಸಮಾಧಾನ ಹೊರಹಾಕಿದ್ರು. ಇದೀಗ ಕೆಎಸ್ ಈಶ್ವರಪ್ಪನವರು ಕೂಡ ಒಂದು ಹೊಸ ಬಾಂಬ್ ಅನ್ನ ಹಾಕಿರುವಂತಹದ್ದು. ಚುನಾವಣೆ ಆದ ಬಳಿಕ ಬಿಜೆಪಿಯ ವಲಯದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಅದರಲ್ಲಿ ಬಿಎಸ್ವೈ ಅವರು ಕೂಡ ಹಠಕ್ಕೆ ಬಿದ್ದು ತಮ್ಮ ಪುತ್ರನನ್ನ ಬಿವೈ ವಿಜೇಂದ್ರ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷನ ಸ್ಥಾನವನ್ನ ಕೊಟ್ಟಿರುವಂತಹದ್ದು. ಹಾಗಾಗಿ ಇನ್ನು ಚುನಾವಣೆ ಆದ ಬಳಿಕ ಬಿಜೆಪಿಯ ಪಾಳಯದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ, ನೀವು ನೋಡ್ತಾ ಇರಿ. ಮತ್ತು ಅವರು ರಾಜೀನಾಮೆಯನ್ನು ಕೊಡುವುದು ಶತಸಿದ್ಧ ಅಂತಕ್ಕಂತಹ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಈಗ ಚುನಾವಣೆ, ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡುತ್ತಿರುವುದು ಕೆಲವೊಂದು ಕಡೆ ಬಿಜೆಪಿಯ ಪಾಳಯದಲ್ಲಿ ಇದು ಬಹಳಷ್ಟು ಹೊಡೆತ ಅಂತಲೇ ಹೇಳಬಹುದು. ಪಕ್ಷದ ವರ್ಚಸ್ಸಿಗೂ ಕೂಡ ಇದು ಧಕ್ಕೆ ತರುವಂತಹ ಕೆಲವೊಂದಷ್ಟು ಪ್ರಮುಖ ಅಂಶಗಳು ಕೂಡ ಪರಿಗಣನೆ ಆಗುತ್ತೆ. ಸೊ ಹೀಗೆ ಎಲ್ಲ ಆಯಾಮಗಳಲ್ಲಿ ನಾವು ನೋಡಿದಾಗ ಕೆಎಸ್ ಈಶ್ವರಪ್ಪನವರು ಎಲ್ಲೋ ಒಂದ್ ಕಡೆ ತಮ್ಮ ಮಗನಿಗೆ ಹಾವೇರಿ ಮತಕ್ಷೇತ್ರಕ್ಕೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ, ಕಾಂತೇಶ್ ಅವರಿಗೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಒಂದು ಪ್ರಚೋದನಾತ್ಮಕವಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ, ಅಥವಾ ಒಂದು ಟಿಕೆಟ್ ವಂಚಿತರಾಗಿ ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ? ಸೊ ಹೇಳಿಕೆಗಳು ಆಗಲೇ ಹೇಳಿದ ಹಾಗೆ ವರಿಷ್ಠರು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಭಿನ್ನ ಮತರೇ ಇರಲಿ ಅಥವಾ ಪಕ್ಷದ ಯಾರೇ ಸಂಘಟಕರಾಗಿರಲಿ ಅಥವಾ ಕಾರ್ಯಕರ್ತರಾಗಿರಲಿ, ಎಲ್ಲರೂ ಕೂಡ ಪಕ್ಷದ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡಬಾರದು. ಅದರಲ್ಲೂ ಕೂಡ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಇರಬೇಕಾದ್ರೆ ಇಂತಹ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನ, ಸ್ಫೋಟಕ ಹೇಳಿಕೆಗಳನ್ನ
ಪಕ್ಷಕ್ಕೆ ಚ್ಯುತಿ ತರುವಂತಹ ಹೇಳಿಕೆಗಳನ್ನು, ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೈಕಮಾಂಡ್ ಕೇಂದ್ರ ಸಚಿವ ಗೃಹ ಸಚಿವ ಅಮಿತ್ ಶಾ ಅವರು ಸ್ಪಷ್ಟವಾದಂತಹ ಸಂದೇಶವನ್ನು BS ಯಡಿಯೂರಪ್ಪನವರ ಹೆಗಲ ಮೇಲೆ ಇರಿಸಿದ್ದಾರೆ. ಒಂದ್ ಕಡೆ BSY ಅವರಿಗೆ ಇದೀಗ ಬದ್ಧವೈರಿಯಾಗಿ ಇದೀಗ ಶಿವಮೊಗ್ಗದಲ್ಲಿ ಅಖಾಡಕ್ಕೆ ಬಂಡಾಯದ ಅಖಾಡವಾಗಿ ಮಾರ್ಪಟ್ಟಿದೆ. KS ಈಶ್ವರಪ್ಪನವರು ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅಂದುಕೊಂಡಂತೆ ಅವರು ತಮ್ಮ ಒಂದು ಮಗನಿಗೆ ಹಾವೇರಿ ಕ್ಷೇತ್ರಕ್ಕೆ ಏನಾದರೂ ಟಿಕೆಟನ್ನು ಕೊಟ್ಟಿದ್ರೆ ಈ ರೀತಿಯಾದಂತಹ ಹೇಳಿಕೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುವ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತಹದ್ದು. ಈಗ ಒಂದ್ ಕಡೆ